ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು 2018ರ ಕೆಸೆಟ್ ಪ್ರಶ್ನೆ ಪತ್ರಿಕೆ ಪೇಪರ್ 1ನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ನಾವು ಸಿರೀಸ್ ವಾಯನ್ನು ಫಾಲೋ ಮಾಡ್ತಾ ಇದ್ದೀವಿ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ನಾವು ಕ್ವೆಶನ್ಸ್ 1ರಿಂದ 10ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇಫ್ ಯು ಅಟೆಂಡ್ ಅವರ್ 40 mock tests, you can score ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2018ರ ಪ್ರಶ್ನೆ ಪತ್ರಿಕೆ ಪೇಪರ್ 1ನ 1ರಿಂದ 10ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ನಾವು ಫಾಲೋ ಮಾಡ್ತಾ ಇರೋ ಸಿರೀಸ್ ಯಾವುದಪ್ಪ ಅಂತಂದರೆ ಅದು ವಾಯ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ನೀವು ನಾವು 40 ಮಾಕ್ ಟೆಸ್ಟ್ ಸಿರೀಸ್ಗಳನ್ನು ಅಟೆಂಡ್ ಆಗ್ಬೋದು. 40 ಮಾಕ್ ಟೆಸ್ಟ್ ಸಿರೀಸ್ಗಳನ್ನು ನೀವೇನಾದರೂ ಅಟೆಂಡ್ ಆದರೆ ಇಲ್ಲಿ ನೀವು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಅದ್ರ ಜೊತೆಗೆ ನೀ 40 ಟೆಸ್ಟ್ಗಳ PDF ಸೊಲ್ಯೂಷನನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ ಎರಡೂ ಕೂಡ ನಿಮ್ಗೆ ಇರ್ತದೆ. ಇದ್ರ ಜೊತೆಗೆ 1000 MCQಗಳ PDF ಅನ್ನು ಕೂಡ ನಿಮ್ಗೆ ನೀಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಂದು ಯೂನಿಟ್ನ ಮೇಲೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗ್ತಾ ಇದೆ. ಈ ಎಲ್ಲ ಮಟೀರಿಯಲ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿಯೂ ಕೂಡ ನಿಮಗೆ ಸಿಗ್ತಾ ಇದೆ. ಕೇವಲ 999 ರುಪೀಸ್ನಲ್ಲಿ. ನೀವೇನಾದರೂ ಈ ಕರ್ನಾಟಕ ಸೆಟ್ ಟೆಸ್ಟ್ ಸಿರೀಸ್ 2021ಗೆ ಜಾಯಿನ್ ಆಗಲು ಬಯಸಿದರೆ ಈ 2 ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿನೂ ಕೂಡ ನೀವು ನೇರವಾಗಿ ಜಾಯಿನ್ ಆಗ್ಬೋದು. ಅದೇ ರೀತಿ 40 ಟೆಸ್ಟ್ಗಳನ್ನು ನೀವೇನಾದರೂ ನೀಡಿದರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಅದೇ ರೀತಿ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳು, ಉತ್ತರಗಳು, ಎಕ್ಸ್ಪ್ಲನೇಷನ್ ಎಲ್ಲವೂ ಕೂಡ ನಿಮಗೆ ಕನ್ನಡದಲ್ಲಿಯೂ ಕೂಡ ಲಭ್ಯವಾಗ್ತಾ ಇದೆ. ಅದೇ ರೀತಿ ನೀವೇನಾದರೂ ಈ 40 ಟೆಸ್ಟ್ಗಳನ್ನ ಅಟೆಂಡ್ ಆದರೆ ನೀವು ನಿಮ್ಮ ಸಿದ್ಧತೆಯನ್ನು ಹೆಚ್ಚಿಸಲು ತುಂಬ ಸಹಾಯಕವಾಗ್ತವೆ. ಅದೇ ರೀತಿ 40 ಟೆಸ್ಟ್ಗಳಂತಂದರೆ ನೀವು ಸುಮಾರು 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಅದೇ ರೀತಿ 1000 MCQಗಳ PDF ಅಂದರೆ ಅಲ್ಲಿ 1000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನೀವೇನಾದರೂ ನಮ್ಮ ಎಲ್ಲ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ ನೀವು 1000ಗಿಂತ ಹೆಚ್ಚಿನ MCQಗಳಿಗೆ ಪ್ರಿಪ್ರೇಷನನ್ನು ಮಾಡಬಹುದು. ಸೊ ಇಲ್ಲಿ ಟೋಟಲಿ ನೀವು 4000ಗಿಂತ ಹೆಚ್ಚಿನ MCQಗಳಿಗೆ ಪ್ರಿಪ್ರೇಷನನ್ನು ನೀವು ಈ ಒಂದು ಕಾಂಪ್ರಿಹೆನ್ಸಿವ್ ಕೋರ್ಸ್ನಲ್ಲಿ ಮಾಡ್ತೀರಿ. So friends, here if you attend 40 tests, I assure you that you can score more than 75 in paper 1. And if you score more than in 75 in paper 1, and it is very easy to clear KSET. Sometimes you will lose qualifying KSET in the difference of only 2 to 4 marks. So these tests are very helpful to boost that level of preparation. Whatever materials we are providing, 40 tests, PDF notes, then short notes, 1000 MCQs, you will get in the WhatsApp group and also in the our Global Online University. Yeah. ಓಕೆ, ನೀವು ಎಲ್ಲ ಮಟೀರಿಯಲನ್ನು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪ್ನಲ್ಲಿಯೂ ಕೂಡ ಪಡಿಬೋದು, ಈ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ಪಡಿಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಕ್ವಶನ್ 1 ಈಸ್ ಫಿಸಿಕಲ್ ಪಾತ್ ಅಲಾಂಗ್ ವಿಚ್ ಡೇಟಾ ಟ್ರಾನ್ಸ್ಮಿಷನ್ ಆಕರ್ಸ್. It is known as option A encoder, option B decoder, option C channel, option D bandwidth. ಓಕೆ, ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸೋದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ಎನ್ಕೋಡರ್, ಆಪ್ಷನ್ ಬಿ ಡಿಕೋಡರ್, ಆಪ್ಷನ್ ಸಿ ಚಾನಲ್, ಆಪ್ಷನ್ ಡಿ ಬ್ಯಾಂಡ್ ವಿಡ್ತ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಚಾನಲ್. ಫಿಸಿಕಲ್ ಪಾತ್ ಅಲಾಂಗ್ ಡೇಟಾ ಟ್ರಾನ್ಸ್ಮಿಷನ್ ಆಕರ್ಸ್, ಇಟ್ ಈಸ್ ನೋನ್ ಆಸ್ ದಿ ಚಾನಲ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಭೌತಿಕ ಮಾಹಿತಿ ಪ್ರಸರಣವಾಗುವುದಕ್ಕೆ ಏನಂತ ಕರಿತೀವಿ ನಾವು? ಚಾನಲ್. Yes, a transmission path is also referred to as transmission channel, and it is the path between two nodes of network that a data communication is going to follow, and the term refers to the physical cabling that connects the nodes on a network, the signal that is communicated over the pathway. Yes, the second question is MIPS stands for. MIPS endare ಆಪ್ಷನ್ ಎ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಆಪ್ಷನ್ ಬಿ ಮೆಗಾ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಆಪ್ಷನ್ ಸಿ ಮಿಲಿಯನ್ ಇಂಟರ್ಚೇಂಜ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್, ಆಪ್ಷನ್ ಡಿ ಮೆಗಾಬೈಟ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಓಕೆ, MIPS ಅಂತಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್.
ಮಿಲಿಯನ್ ಸೂಚನೆಗಳು 1 ಸೆಕೆಂಡಿಗೆ. ಎಸ್, MIPS ಸ್ಟ್ಯಾಂಡ್ಸ್ ಫಾರ್ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ per second. MIPS, it is a method of measuring the raw speed of the computer's process. Please remember it. MIPS, it is going to measure the speed of the computer processor. And since the MIPS, it doesn't take into account of the other factors, yes, such as computer's IO speed, and it doesn't consider the processor architecture. So, and for example, you can say a computer rated at 100 MIPS may be able to compute certain functions faster than the other computer which is rated 120 MIPS. Yes, question number 3 is a set of standards to handle voice and computer data in telephone networks, providing additional telephone capabilities without scrapping existing copper telephone lines is called option A, internet service provider, option B, internet protocol network, option C, integrated service provider, option D, integrated service digital network. ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ ಇದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ, ಇಂಟರ್ನೆಟ್ ಸೇವೆಯನ್ನು ಒದಗಿಸುವವರು, ಆಪ್ಷನ್ ಬಿ, ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್, ಆಪ್ಷನ್ ಸಿ, ಇಂಟಿಗ್ರೇಟೆಡ್ ಸೇವೆ ಒದಗಿಸುವವರು, ಆಪ್ಷನ್ ಡಿ, ಇಂಟಿಗ್ರೇಟೆಡ್ ಸೇವೆಯ ಡಿಜಿಟಲ್ ನೆಟ್ವರ್ಕ್. Here the right answer is option D, integrated service digital network. Then integrated service digital network, it is a set of communication standards for simultaneous digital transmission of voice, video, data and other network services over the digitalized circuits of the public switch telephone network. Question number 4 is fly ash means. Option A, ash that is generated in industries. Option B, dust produced by cement industries. Option C, produced by thermal power plants. Option D, the smoke that is generated when plastic is burnt. ಹಾರು ಬೂದಿ ಎಂದರೆ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾಗುವ ಬೂದಿ. ಆಪ್ಷನ್ ಬಿ, ಸಿಮೆಂಟ್ ಉದ್ಯಮಗಳಲ್ಲಿ ಉತ್ಪಾದನೆಯಾಗುವ ಧೂಳು. ಆಪ್ಷನ್ ಸಿ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾಗುವುದು. ಆಪ್ಷನ್ ಡಿ, ಪ್ಲಾಸ್ಟಿಕ್ ಸುಟ್ಟಾಗ ಉತ್ಪಾದಿಸಲ್ಪಡುವ ಹೊಗೆ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಫ್ಲೈ ಆಶ್ ಮೀನ್ಸ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿ ಥರ್ಮಲ್ ಪವರ್ ಪ್ಲಾಂಟ್ಸ್. ಈ ಹಾರು ಬೂದಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪಾದನೆ ಮಾಡಲಾಗ್ತದೆ. Okay, thermal power generation through coal combustion. Yes, fly ash will be produced in the thermal power plants. It is through coal combustion produces minute particles of ash. It is known as the fly ash, and fly ash it also cause environmental problems. And this fly ash consists of silica, alumina, then oxide of iron, calcium, and also toxic heavy metals like lead, arsenic, cobalt, copper, and also it consists of magnesium. Okay, question number 5 is care and share policy of the forest applies to option A, tribal people, option B, forest communities, option C, villagers, option D, JFMCs. ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತು ಹಂಚಿಕೋ ಇದು ಯಾವುದಕ್ಕೆ ಅನ್ವಯಿಸುತ್ತದೆ? ಆಪ್ಷನ್ ಎ, ಬುಡಕಟ್ಟು ಜನಾಂಗ, ಆಪ್ಷನ್ ಬಿ, ಅರಣ್ಯ ಸಮುದಾಯಗಳು, ಆಪ್ಷನ್ ಸಿ, ಹಳ್ಳಿಗರು, ಆಪ್ಷನ್ ಡಿ, JFMCಗಳು. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, JFMCs. Yes, care and share policy it is going to apply for the JFMCs. ಕಾಳಜಿ ವಹಿಸು ಮತ್ತು ಹಂಚಿಕೋ ಅರಣ್ಯ ನೀತಿ JFMCಗಳಿಗೆ ಸಂಬಂಧಿಸಿದೆ. JFMC stands for Joint Forest Management Committee, and it is an agency formed at village level or cluster of villages that are situated or adjacent to the reserve forests. And joint forest management, it is a partnership involving both forest departments and also local communities in natural forest management. Please remember it. Forest management, joint forest management, it is a partnership with the forest departments and also local communities in natural forest management. And this concept JFM was introduced by the government of India through the National Forest Policy 1988. Please remember this also. Question number 6 is
This ecosystem constitutes a systematic link between terrestrial and marine ecosystem. Yes, option A mango forests, option B mangrove forest, option C evergreen forest, option D rain forest. ಈ ಪರಿಸರ ವ್ಯವಸ್ಥೆ ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವೆ ಸಂಪರ್ಕವನ್ನು ರಚಿಸುತ್ತದೆ. ಆಪ್ಷನ್ ಎ ಮಾವಿನ ಕಾಡುಗಳು, ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು, ಆಪ್ಷನ್ ಸಿ ನಿತ್ಯ ಹರಿದ್ವರ್ಣ ಕಾಡುಗಳು, ಆಪ್ಷನ್ ಡಿ ಮಳೆಯ ಕಾಡುಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು. Yes, here the right answer is option B mangrove forest. These mangrove forests, they are going to establish a link between terrestrial and marine ecosystem. Yes, here you can see the picture of the mangrove forest. It is clear that mangrove forest occurs at the interface between land or terrestrial and sea, or it is known as the marine. Okay, which is the nodal agency for granting equivalence to degrees awarded by foreign universities? ಎಸ್, ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಪ್ರದಾನಿಸಲ್ಪಟ್ಟ ಪದವಿಗಳಿಗೆ ಸಮಾನತೆ ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು? ಆಪ್ಷನ್ ಎ ಯು ಜಿ ಸಿ, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ ICSSR, ಆಪ್ಷನ್ ಡಿ AIU. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ AIU, ಅಸೋಸಿಯೇಷನ್ ಆಫ್ ಆಲ್ ಇಂಡಿಯನ್ ಯೂನಿವರ್ಸಿಟೀಸ್. Yes, Association of All Indian Universities. It is the nodal agency for granting academic equivalence to the degrees awarded by the accredited foreign universities and institutions. Question number 8 is Vidya Lakshmi is a web portal launched by the government for the benefit of students seeking. Option A higher education, option B teacher education, option C educational loans, option D scholarships. ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರ ಈ ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಅನ್ನು ಆರಂಭ ಮಾಡಿದೆ? ಆಪ್ಷನ್ ಎ ಉನ್ನತ ಶಿಕ್ಷಣ, ಆಪ್ಷನ್ ಬಿ ಶಿಕ್ಷಕ ಶಿಕ್ಷಣ, ಆಪ್ಷನ್ ಸಿ ಶೈಕ್ಷಣಿಕ ಸಾಲಗಳು, ಆಪ್ಷನ್ ಡಿ ಸ್ಕಾಲರ್ಶಿಪ್ಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಶೈಕ್ಷಣಿಕ ಸಾಲಗಳು. ಎಸ್, ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಇಟ್ ಈಸ್ ಫಾರ್ ದಿ ಎಜುಕೇಶನಲ್ ಲೋನ್ಸ್ ಫಾರ್ ದಿ ಸ್ಟೂಡೆಂಟ್ಸ್. ಎಸ್, Vidyalakshmi is the first of its kind portal for the students who seeks educational loan, and in this portal students can view their application, they can apply for educational loans and they can track their loan applications, and the portal will also provide linkages to the national scholarship portal. Please remember this. Question number 9, which of the following university has adopted meta university concept? ಈ ಕೆಳಗಿನಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿದೆ? ಆಪ್ಷನ್ ಎ ಅಸ್ಸಾಂ ಯೂನಿವರ್ಸಿಟಿ, ಆಪ್ಷನ್ ಬಿ ಪಾಂಡಿಚೇರಿ ಯೂನಿವರ್ಸಿಟಿ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಆಪ್ಷನ್ ಡಿ ಹೈದರಾಬಾದ್ ಯೂನಿವರ್ಸಿಟಿ. ಎಸ್, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ ಹ್ಯಾಸ್ ಅಡಾಪ್ಟೆಡ್ ದಿ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್. ಇಲ್ಲಿ ದೆಹಲಿ ವಿಶ್ವವಿದ್ಯಾಲಯ ಮೊದಲ ಬಾರಿಗೆ ಈ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟನ್ನು ಅಳವಡಿಸಿಕೊಂಡಿದೆ. Yes, what is Meta University? Meta University means here students of Meta University will be able to move between two universities, and they will have the freedom to study different subjects at any two universities, and the faculty and also resources will be shared here. Question number 10, a combination of hardware and software which links two parts of the same LAN or two compatible LANs by directing messages to the correct node is called option A embedded system, option B router, option C hybrid computer, option D microprocessor. ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆ ಎರಡು ಭಾಗಗಳ ಒಂದೇ ಲ್ಯಾನ್ ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ ಲ್ಯಾನ್ಗಳು ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೋಡ್ಗಳಿಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಅಂತರ್ಗತ ವ್ಯವಸ್ಥೆಗಳು, ಆಪ್ಷನ್ ಬಿ ರೂಟರ್, ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್, ಆಪ್ಷನ್ ಡಿ ಮೈಕ್ರೋ ಪ್ರೊಸೆಸರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರೂಟರ್ ಇಸ್ ದ ಕರೆಕ್ಟ್ ಆನ್ಸರ್. Yes, router. Here you can see the picture of the router. The router will connect computer and other devices to the internet, and a router acts as a dispatcher, and it is choosing the best route for your information to travel. It connects your business to the world, and a router will also protect the information from security threats. Okay friends, this is about our today's session. In our next video we are going to discuss question number 11 to 20.
ಫ್ರಾಮ್ ಕೆಸೆಟ್ 2018 ಪೇಪರ್ 1. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2018 ಪ್ರಶ್ನೆ ಪತ್ರಿಕೆಯ 11ರಿಂದ 21ರವರೆಗಿನ 11ರಿಂದ 20ರವರೆಗಿನ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. Okay friends, for regular updates you can also join our telegram group, and I wish all the best to all KCET aspirants. For more videos, for mock tests and all, you can subscribe to Global Online University.